ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೇನಾದರೂ KCTಯಲ್ಲಿ ಕಡಿಮೆ ಅಂಕ ಬಂದಿದ್ದು ಅಥವಾ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲೂ ಕೂಡ ಕಡಿಮೆ ಮಾರ್ಕ್ಸ್ ಬಂದಿದೆ, ಹಾಗಾದರೆ ನಾವು ಯಾವ ಕೋರ್ಸ್ ತೊಗೋಬೇಕು, ನಮಗೆ ಕೋರ್ಸ್ ಆಪ್ಷನ್ಗಳು ಇಲ್ಲ ಅಂತ ನಿಮಗೆ ಡೌಟ್ ಬಂದಿರುತ್ತೆ. ನಿಮಗೆ KCTಯಲ್ಲೂ ಕೂಡ ಸೀಟ್ ಸಿಗ್ತಾ ಇಲ್ಲ. ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ಕಡಿಮೆ ಅಂಕ ಬಂದಿದ್ದಕ್ಕಾಗಿ ನಿಮಗೆ ಅಗ್ರಿಕಲ್ಚರ್ ಕೋರ್ಸಲ್ಲೂ ಕೂಡ ಸೀಟ್ ಸಿಗ್ತಾ ಇಲ್ಲ ಅಂತ ನೀವು ಟೆನ್ಷನ್ ಆಗಿರ್ತೀರ. ಹಾಗೆ ನೀವೇನಾದರೂ ಫಾರೆಸ್ಟ್ರಿಯಲ್ಲಿ ಅಡ್ಮಿಷನ್ ತೊಗೋಬೇಕಂತ ನೋಡ್ತಾ ಇದ್ದರೆ ನಮಗೆ ಎಲ್ಲೂ ಸೀಟನ್ನು ಸಿಗ್ತಾ ಇಲ್ಲ, ಫಾರೆಸ್ಟ್ರಿಯಲ್ಲಿ ಒಂದು ಚಾನ್ಸನ್ನು ನೋಡಬೇಕಂತ ನೀವು ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ BSc ಫಾರೆಸ್ಟ್ರಿ ಕೋರ್ಸ್ನ ಮಾಹಿತಿ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮಗೆ ಕರ್ನಾಟಕದಲ್ಲಿ ಟಾಪ್ ಕಾಲೇಜಸ್ ಯಾವ್ಯಾವು, ಎಷ್ಟು ಕಾಲೇಜಸ್ ಇವೆ, ಹಾಗೂ ಕರ್ನಾಟಕದಲ್ಲಿರುವಂಥ ಕಾಲೇಜಲ್ಲಿ ಎಷ್ಟು ಸೀಟ್ ಇವೆ, ಅಲ್ಲಿ ನಮಗೆ ಕೆರಿಯರ್ ಆಪ್ಷನ್ ಏನು, ಫ್ಯೂಚರಲ್ಲಿ ನಮಗೆ ಗೌರ್ಮೆಂಟ್ ಸೆಕ್ಟರಲ್ಲಿ ಏನಾದರೂ ಸ್ಕೋಪ್ ಇದೆಯಾ ಅಂತ ನಿಮಗೆ ಡೌಟ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಈ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ನಾಟಕದಲ್ಲಿ ಇರೋದೇ 3 ಕಾಲೇಜು. ಯಾವ್ಯಾವ ಕಾಲೇಜ್ ಅಂತ ನೋಡೋದಾದರೆ, ಕಾಲೇಜ್ ಆಫ್ ಫಾರೆಸ್ಟ್ರಿ ಉತ್ತರ ಕನ್ನಡ, ಹಾಗೂ ಎರಡನೇದು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೊಡಗು ಅಲ್ಲಿದೆ. ಇನ್ನು ಮೂರನೇದಾಗಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಶಿವಮೊಗ್ಗ. ಇವು 3 ಕಾಲೇಜ್ ಇರೋದು. ತುಂಬಾ ಕಡಿಮೆ ಕಾಲೇಜು, ಹಾಗೂ ಇಲ್ಲಿ ಸೀಟ್ ಕೂಡ ಕಡಿಮೆನೇ ಇದೆ. ಒಂದೊಂದು ಕಾಲೇಜಲ್ಲಿ 60 ಅಥವಾ 50 ಕಾಲೇಜಸ್ ಇವೆ. ಹಾಗಂತ ಟೋಟಲ್ಲು 150ರಿಂದ 180 ಸೀಟ್ಗಳು ಮಾತ್ರ ಇವೆ. ತುಂಬಾ ಕಡಿಮೆ ಕಾಲೇಜು, ಹಾಗೂ ಆಪರ್ಚುನಿಟಿ ಕೂಡ ಜಾಸ್ತಿ ಇದೆ. ಯಾಕಪ್ಪ ಅಂದರೆ ನಿಮಗೆಲ್ಲ ಡೌಟ್ ಬರ್ಬೋದು, ಕಾಲೇಜ್ 3 ಇದೆ, ಆಪರ್ಚುನಿಟಿ ಕಡಿಮೆ ಇರ್ಬೋದು, ಕಾಂಪಿಟೇಷನ್ ಜಾಸ್ತಿ ಇರ್ಬೋದು ಅಂತ. ಹಾಗಿಲ್ಲ, ಯಾಕಂದರೆ ಕರ್ನಾಟಕದಲ್ಲಿ ತುಂಬ ಜನ ಫಾರೆಸ್ಟ್ರಿನ ಚೂಸೇ ಮಾಡಲ್ಲ, ಅವರಿಗೆ ಗೊತ್ತೇ ಇಲ್ಲ ಫಾರೆಸ್ಟ್ರಿ ಏನಂತ. ತುಂಬ ಜನ ವೆಟರ್ನರಿ ಕಾಲೇಜು ಅಥವಾ ಅಗ್ರಿಕಲ್ಚರು, ಮೆಡಿಕಲ್ ಅಂತಾನೆ ನೋಡ್ತಾರೆ. ಈ ಕಾಲೇಜ್ಗಳು ಸಿಕ್ಕಿಲ್ಲ ಅಂದರೆ ಮತ್ತೊಂದು ಸಲ ಲಾಂಗ್ ಟರ್ಮ್ ಮಾಡೋಣ, ರಿಪೀಟ್ ಮಾಡೋಣ ಅಂತ ಹೋಗಿರ್ತಾರೆ. ಆದರೆ ಕಡಿಮೆ ರ್ಯಾಂಕ್ ಬಂದಿದ್ದು ಕೂಡ ನೀವು ಫಾರೆಸ್ಟ್ರಿನ ಚೂಸ್ ಮಾಡ್ಬೋದು. ಈಗ ನಿಮಗೆ ಗೊತ್ತಾಯ್ತು ಕರ್ನಾಟಕದಲ್ಲಿ ಎಷ್ಟು ಕಾಲೇಜಸ್ ಇವೆ ಅಂತ. ಇನ್ನು ಈ ಕಾಲೇಜ್ಗೆ ನಾವು ಅಡ್ಮಿಷನ್ ಅನ್ನ ಹೇಗೆ ತಗೋಬೇಕು ಅಂತ ನೋಡೋದಾದ್ರೆ, ನೀವು KCT ಮುಖಾಂತರ ಆದರೂ ಅಡ್ಮಿಷನ್ ಅನ್ನ ತಗೋಬಹುದು. ಇಲ್ಲ ನಮ್ಮ KCTಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ಕಡಿಮೆ ರ್ಯಾಂಕ್ ಬಂದಿದೆ ಅಂತ ಡೌಟ್ ಇದ್ರೆ, ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೆದು ಕೂಡ ಆ ಫಾರೆಸ್ಟ್ರಿ ಕಾಲೇಜಲ್ಲಿ ಅಡ್ಮಿಷನ್ ತಗೋಬಹುದು. ಯಾವುದೇ ತೊಂದರೆ ಇಲ್ಲ. ಅಥವಾ ನೀವೇನಾದರೂ 2 ಎಕ್ಸಾಮ್ ಬರ್ದಿದ್ದೀರಾ, 2 ಎಕ್ಸಾಮ್ ಬರೆದ್ರೆ ನಾವು ಹೆಂಗೆ ಮಾಡಬೇಕು ಅಂತ ಡೌಟ್ ಇದ್ದರೆ, ನೀವು 2 ಎಕ್ಸಾಮ್ ಬರೆದಿದ್ದು ನಿಮಗೆ ಯಾವ ಎಕ್ಸಾಮಲ್ಲಿ ರ್ಯಾಂಕ್ ಚೆನ್ನಾಗಿ ಬಂದಿದೆ, ಫಾರ್ ಎಕ್ಸಾಂಪಲ್ ನಿಮಗೆ KCTಯಲ್ಲಿ ಚೆನ್ನಾಗಿ ರ್ಯಾಂಕ್ ಬಂದಿದೆ ಅಂದರೆ ನೀವು KCT ಮುಖಾಂತರನೇ ತಗೋಬೋದು. ಇಲ್ಲ ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ಚೆನ್ನಾಗಿ ರ್ಯಾಂಕ್ ಬಂದಿದೆ, ನಾವು ಇದ್ರ ಮುಖಾಂತರ ತಗೋಬೇಕು ಅಂದರೆ ಇದ್ರ ಮುಖಾಂತರನೂ ತಗೋಬೋದು. ಇನ್ನು ಒಬ್ಬೊಬ್ಬರಿಗೆ ಎರಡಲ್ಲೂ ಚೆನ್ನಾಗಿ ರ್ಯಾಂಕ್ ಬಂದಿರುತ್ತೆ. ನಾವು ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ರ್ಯಾಂಕ್ 2ರಲ್ಲಿ ಚೆನ್ನಾಗಿ ಬಂದಿದ್ದು, ನಿಮಗೆ ಆ 2ರಲ್ಲೂ ಕೂಡ ಇನ್ನೂ ಚೆನ್ನಾಗಿ ಅದರಲ್ಲಿ ರ್ಯಾಂಕ್ ಬಂದಿದೆ, ಆ ರ್ಯಾಂಕ್ ಮುಖಾಂತರ ನೀವು ಅಡ್ಮಿಷನನ್ನು ತಗೋಬೋದು. ನಿಮ್ಮ ಅಡ್ಮಿಷನ್ ಆದಮೇಲೆ ನಿಮಗೆ ಡೌಟ್ ಇರುತ್ತೆ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ ಅಂತ. ನೀವೇನಾದರೂ KCT ಮುಖಾಂತರ KA ಅವರ ಕೌನ್ಸಿಲಿಂಗ್ ಮುಖಾಂತರ ನಿಮ್ಮ ಸೀಟನ್ನು ತಗೊಂಡಿದ್ರೆ ಫೀಸ್ ಕಡಿಮೆನೇ ಇರುತ್ತೆ. ಯಾಕಪ್ಪ ಅಂದರೆ 3 ಕಾಲೇಜು ಗೌರ್ನಮೆಂಟ್ ಕಾಲೇಜೇ ಇವೆ. ಗೌರ್ನಮೆಂಟ್ ಕಾಲೇಜಲ್ಲಿ ಫೀಸ್ ಕಡಿಮೆನೇ ಇರುತ್ತೆ. ಲೆಸ್ ದೆನ್ ಒಂದು 50,000 ಇರುತ್ತೆ. 50,000 ಏನಿರಲ್ಲ, ಇನ್ನೂ ಕಡಿಮೆನೇ ಇರುತ್ತೆ. ನಾನು ಒಂದು ಅಂದಾಜಲ್ಲಿ ಹೇಳಬೇಕಂದ್ರೆ ಲೆಸ್ ದೆನ್ 50,000 ಇರುತ್ತೆ. ಇನ್ನು BSc ಫಾರೆಸ್ಟ್ರಿ ಬಗ್ಗೆ ನೋಡೋದಾದರೆ, ಇದು 4 ವರ್ಷದ ಕೋರ್ಸ್ ಇರುತ್ತೆ. ಇನ್ನು ಫ್ಯೂಚರ್ ಆಪ್ಷನನ್ನು ನೋಡೋದಾದರೆ, ನೀವು BSc ಫಾರೆಸ್ಟ್ರಿ ಮುಗಿಸ್ ನಂತರ ಇದೊಂದು ಡಿಗ್ರಿ, ಒಂದು ಹಾನರ್ ಡಿಗ್ರಿ ಇದೆ. ಇದು ಮುಗಿಸ್ ನಂತರ ನೀವು MSc ಫಾರೆಸ್ಟ್ರಿ ಕೂಡ ಮಾಡ್ಬೋದು. ಅಥವಾ ನಿಮ್ಗೇನಾದರೂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನೀವು MBA ಕೂಡ ಮಾಡ್ಬೋದು. ಇಲ್ಲ ನಾವೇನಾದರೂ ಫಾರೆಸ್ಟ್ರಿಯಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ನೋಡೋದಾದರೆ, ನಿಮಗೆ ಗೌರ್ಮೆಂಟಲ್ಲಿ ಸ್ವಲ್ಪ ಎಕ್ಸಾಮ್ ಬರುತ್ತೆ, ಸಿವಿಲ್ ಸರ್ವಿಸಸ್ ಅಂತ. ಆ ಎಕ್ಸಾಮ್ ಕೂಡ ನೀವು ಪ್ರಿಪೇರ್ ಆಗ್ಬೋದು. ಆ ಎಕ್ಸಾಮ್ ಯಾವುವು ಅಂತ ನೋಡೋದಾದರೆ, ಗೌರ್ನಮೆಂಟ್ ಎಕ್ಸಾಮ್ಗಳ ಬಗ್ಗೆ ನೋಡೋದಾದರೆ, ಇದರಲ್ಲಿ ನೀವು IFS ಎಕ್ಸಾಮನ್ನು ಪ್ರಿಪೇರ್ ಆಗ್ಬೋದು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ, ಅಥವಾ KFSಗೆ ಪ್ರಿಪೇರ್ ಆಗ್ಬೋದು, ಕರ್ನಾಟಕ ಫಾರೆಸ್ಟ್ ಸರ್ವಿಸು. ಇನ್ನು ಮೂರನೇದಾಗಿ RF ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ. ಈ 3 ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಆಗ್ಬೋದು. ಇನ್ನೇನಾದರೂ ರಿಸರ್ಚಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು BSc ಮುಗಿಸ್ ನಂತರ MSc ಮುಗಿಸಿ PhD ಮಾಡಿಕೊಂಡು ನೀವು ರಿಸರ್ಚ್ ಫೀಲ್ಡಲ್ಲಿ ಕೂಡ ಕೆಲಸ ಮಾಡ್ಬೋದು. ಅಥವಾ ನೀವು ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡ್ಬೋದು, ಒಳ್ಳೆ ಸ್ಯಾಲರಿ ಕೂಡ ಇದೆ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ BSc ಫಾರೆಸ್ಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಇವರಿಗೆ
ಈ ವಿಡಿಯೋನ ಸೆಂಡ್ ಮಾಡಿ. ಇಂಥ ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.